ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಭಾಳ ದಿನ ಆದಮೇಲೆ ವಿಡಿಯೋಸ್ ಕಂಟಿನ್ಯೂ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಸ್ಟೋರಿ ಮರ್ತು ಹೋಗಿರ್ಬೋದು, ಬಟ್ ಸಾರಿ ಕೇಳ್ತಾ ಇದ್ದೀನಿ. ಏನು ಮಾಡೋದು, ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದ್ರಿಂದ ಸ್ವಲ್ಪ ಆಫೀಸ್ ಕೆಲಸ ಬೇರೆ ಇತ್ತು, ಹಾಗಾಗಿ ಬ್ಯುಸಿ ಇದ್ದಿದ್ದಕ್ಕೆ ವಿಡಿಯೋಸ್ ಹಾಕೋದಾಗಿಲ್ಲಾಗಿತ್ತು. ಇನ್ಮೇಲೆ ವಿಡಿಯೋಸ್ ಡೈಲಿ ಕಂಟಿನ್ಯೂ ಹಾಕ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಂತೂ ಇಷ್ಟು ದಿನ ನಿಮ್ಮೆಲ್ಲರ ಕಮೆಂಟನ್ನು ಭಾಳ ಅಂದರೆ ಭಾಳ ಮಿಸ್ ಮಾಡ್ಕೋತಾ ಇದ್ದೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ನಮ್ಮ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಅತ್ತೆಯರ ಏನೋ ಮಾತಾಡೋದಂತ ಕರೆದು 3 ಜನ ಸುಮ್ಮನೆ ನಿಂತ್ಕೊಂಡಿರಲ್ಲ, ಏನಾಯ್ತು ಯಮ್ಮ? ಏನಾದ್ವಿ? ಯಾಕೆ ಹಿಂಗೆ 3 ಜನ ಆಕಾಶನ ತಲೆ ಮೇಲೆ ಬಿದ್ದೈತನ ಅನ್ನಂಗೆ ನಿಂತಿರಲ್ಲ? ಯಾಕೆ ಏನಾಯ್ತು? ಏನಾದರೂ ಸಮಸ್ಯೆ ಏನ? ಯಾಕೆ ಬಂದಾಗಿಂದ ಏನೂ ಮಾತಾಡವಲ್ರಿ? ಅದು ಅಲ್ದ ಮುಖ ನೋಡಿದ್ರೆ ಈಟ ಮಾಡಿರಲ್ಲ, ಯಾಕೆ ಏನಾಯ್ತು? ಮತ್ತು ಮನ್ಯಾಗ ಏನಾರು ಜಗಳ ಆತನ ಕವಿತಾ ಮತ್ತು ನಿಮ್ಮ ಮಧ್ಯೆ? ಅಯ್ಯೋ ಇಲ್ಲ ರೀ, ಹಾಗೇನಿಲ್ಲ, ಜಗಳ ಏನಾಗಿಲ್ಲ ಮನ್ಯಾಗ. ಮತ್ತೇನಾಯ್ತು ಅದಕ್ಕೆಮ್ಮ? ಏನು ಮಾತಾಡ್ತಾನೆ ಇಲ್ಲ, ಮುಖ ಎಲ್ಲ ಈಟ ಮಾಡ್ಕೊಂಡಿರಿ, ಏನಾಯ್ತು ಹೇಳ್ರಿ? ಅಮ್ಮರ, ನಮ್ಗದು ಹೇಳಕ್ಕೆ ಧೈರ್ಯ ಸಾಲವಲ್ದು, ದಯವಿಟ್ಟು ನೀವೇ ಹೇಳ್ರಿ ಅಮ್ಮರ. ಅದು ಅಳಿಯಂದ್ರೆ ನಿಮ್ಮ 3 ಜನದ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ಮನ್ನು ಕರೆದಿದ್ದು. ಆದರೆ ನಾವು ಹೇಳೋ ವಿಷಯ ಕೇಳಿ ನೀವು ಮತ್ತು ಒಮ್ಮಿಗೆ ಸಿಟ್ಟಿಗೂ ಹೋಗಬೇಡ್ರಿ, ಹಂಗೆ ಮತ್ತು ಒಮ್ಮಿಗೆ ಮನಸ್ಸಿಗೆ ತೊಗೊಳಕ್ಕೂ ಹೋಗಬೇಡ್ರಿ. ಯಾಕ್ರಿ ಅತ್ತೀರ, ಏನಾಯ್ತು? ಯಮ್ಮ, ನೀವು ಮಾತಾಡೋದು ಕೇಳಿದ್ರೆ ನಮ್ಗೆ ಭಯ ಇನ್ನೂ ಜಾಸ್ತಿ ಆಗೊಂತೈತಿ. ಅದು ಏನಂತಂದು ಹೇಳ್ಬಿ ಅಮ್ಮ ಲಘುನ. ಅಳಿಯಂದ್ರ, ಅದು ನಮ್ಮ ಗೌರಿ ಒಂದು ಹುಡುಗನ್ನ ಲವ್ ಮಾಡಾಕೊಂತಿರೋದು ಕರೆನ ಐತ್ರಿ ಅಳಿಯಂದ್ರ. ಯಮ್ಮ, ಏನು ಹೇಳಾಕೊಂತೀವಿ ನೀನು? ಹ್ಞೂಲ ಚಂದ್ರು, ನಾನು ಹೇಳಾಕೊಂತಿದ್ದು ಕರೆನ ಐತಿ. ಅತ್ತೀರ, ಈ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಳಿಯಂದ್ರ, ಗೌರಿ ಎಂಥ ಹುಡುಗನ ಇಷ್ಟಪಡಾಕೊಂತಾಳ, ಆ ಹುಡುಗ ಹೆಂಗದನ ಏನು ಅಂತಂದು ತಿಳ್ಕೊಂಬರ್ರಿ ಅಂತ ಗೌರಿಯಿಂದ ಲಲಿತಾ ಸವಿತನ್ನ ನಾನು ಕಳಿಸಿದ್ದೆ. ಹಾಗಾಗಿ ಅವರಿಬ್ಬರು ಆ ಹುಡುಗ ಎಂಥವನು, ಏನು, ಎಲ್ಲಿಯವನು ಎಲ್ಲನೂ ತಿಳ್ಕೊಂಬಂದಾರ ಅಳಿಯಂದ್ರ. ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ಕರೆಸಿದ್ದೆ ನಿಮ್ಮನ್ನು. ಅತ್ತೀರ, ಆ ಹುಡುಗ ಹೆಂಗದನ್ರಿ? ಎಲ್ಲಿಯವನ ಆ ಹುಡುಗ? ಅಳಿಯಂದ್ರ, ಆ ಹುಡುಗ ಒಂದು ಸ್ವಲ್ಪನೂ ಒಳ್ಳೆಯವನಲ್ರಿ. ಅವನಿಗೆ ಹುಡುಗಿಯರ ಚಟ ಎಲ್ಲ ಭಾಳ ಐತಿ. ಅವನು ನಮ್ಮ ಗೌರಿನ ಇಷ್ಟಪಡಾಕೊಂತಿದ್ದು ಸುಳ್ಳೈತಿ. ನಮ್ಮ ಗೌರಿ ನೋಡಿದ್ರೆ ಆ ಹುಡುಗನ ಭಾಳ ಇಷ್ಟಪಡಾಕೊಂತ್ಬಿಟ್ಟ. ಆ ಹುಡುಗನ ಉದ್ದೇಶ ಸರಿ ಇಲ್ಲ. ಈ ವಿಷಯ ಎಲ್ಲ ಗೌರಿಗೆ ಹೆಂಗೆ ಹೇಳೋದು, ಏನು ಹೆಂಗೆ ಅರ್ಥ ಮಾಡಿಸೋದು ಅಂತಲೂ ಗೊತ್ತಿಲ್ಲ. ಇವಾಗ ಗೌರಿನ ಆ ಹುಡುಗನಿಂದ ಹಿಂಗಾರು ಮಾಡಿ ನಾವು ಬಚಾವ್ ಮಾಡಿಸ್ಬೇಕು ಅಳಿಯಂದ್ರ. ಗೌರಿ ಇವಾಗ ಭಾಳ ಅಪಾಯದಲ್ಲಿದ್ದಾಳ. ಆ ಹುಡುಗ ಒಟ್ಟ ಸರಿ ಇಲ್ಲ ಅಳಿಯಂದ್ರ. ಈಕೆಯ ಕಾಲೇಜಿಗೆ ಓದಾಕ ಕಳಿಸಿದ್ರು, ಓದೋದು ಬಿಟ್ಟು ಬರೀ ಇಂಥ ಕೆಲಸ ಮಾಡೋಣ ಈಕೆ. ಅದಕ್ಕೆ ಹೇಳೋದು, ಇಂಥವ್ರನ್ನ ಕಾಲೇಜಿಗೆ ಕಳ್ಸೋಕೆ ಹೋಗ್ಬಾರ್ದು, ಮನೆಯಾಗಿ ಇಟ್ಕೋಬೇಕಂತಂದು. ಏನೇನೆಲ್ಲ ಆಸೆ ಕನಸುಗಳನ್ನು ಇಟ್ಕೊಂಡು ಹುಡುಗರನ್ನ ಓದಿಸೋದು ಬಿಟ್ಟು ಈಕೆ ಓದ್ತಾಳೆ, ಈಕೆ ಕಾಲ ಮೇಲೆ ಈಕೆ ನಿಂತ್ಕೋತಾಳೆ ಅಂತ ಕಾಲೇಜಿಗೆ ಕಳಿಸಿದ್ರು. ಇಂಥ ಕೆಲಸ ಮಾಡ್ಕೊಂಬಂದ ನಾನು ಇವತ್ತಿಗೆ ಬದುಕಕ್ಕೆ ಬಿಡಂಗಿಲ್ಲ, ಇವಳನ್ನ ಸಾಯ ಬಿಡ್ತೀನಿ ಇವತ್ತು. ನಾ ಡೈಲಿ ಹೋದ್ರೂ ಪರವಾಗಿಲ್ಲ, ನಾನು ಮರ್ಯಾದೆ ಎಲ್ಲ ತೆಗಿಬೇಕಂತಲೂ ಹುಟ್ಟಾಳಿಕೆ. ಅಯ್ಯೋಳಿ ಅಂದ್ರೆ ಒಮ್ಮೆಗೆ ಸಿಟ್ಟಿಗೆ ಹೋಗಬೇಡ್ರಿ. ನೀವು ಸಿಟ್ಟಿಗೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರಿ ಅಂದರೆ ಇಲ್ಲಿ ನಮ್ಮ ಗೌರಿ ಜೀವನನ ಹಾಳಾಗೋದು. ಅಳಿಯಂದ್ರೆ ದಯವಿಟ್ಟು ಒಮ್ಮೆಗೆ ಆ ನಮ್ಮನೆ ಸಿಟ್ಟಿಗೆ ಹೋಗಕ್ಕೆ ಹೋಗಬೇಡ್ರಿ. ಮುಂದೆ ಏನು ಮಾಡ್ಬೇಕನ್ನೋದ್ರ ಬಗ್ಗೆ ಯೋಚನೆ ಮಾಡಿರಿ. ಅದನ್ನು ಬಿಟ್ಟು ಒಮ್ಮೆಗೆ ಸಿಟ್ಟಿಗೆ ಹೋಗಿ ಏನಾದರೂ ತಪ್ಪು ನಿರ್ಧಾರ ತೊಗೊಂಡ್ರೆ ಆಮೇಲೆ ಮತ್ತೆ ಪಶ್ಚಾತ್ತಾಪ ಪಡೋದು ನಾವು ರೆಡಿ. ಅಂದರೆ ಸಿಟ್ಟಿಗೆ ಹೋಗಬೇಡ್ರಿ, ಒಂದು ಸ್ವಲ್ಪ ಸಮಾಧಾನ ತೊಗೋರಿ. ಮಾವರ, ಗೌರಿ ಜೊತೆ ಸಮಾಧಾನದಿಂದ ಕುತ್ಕೊಂಡು ಮಾತಾಡಿ ಆ ಹುಡುಗ ಎಂಥವನು ಏನು ಅನ್ನೋದು ಹೇಳಿದ್ರೆ ಗೌರಿ ನಿಮ್ಮ ಮಾತು ಕೇಳ್ತಾಳ್ರಿ ಮಾವರ. ಅದನ್ನು ಬಿಟ್ಟು ಒಮ್ಮೆಗೆ ಸಿಟ್ಟಿಗೆ ಹೋದ್ರೆ ಏನೂ ಉಪಯೋಗ ಇಲ್ಲರಿ ಮಾವರ. ಒಂದು ಸ್ವಲ್ಪ ಸಮಾಧಾನದಿಂದ ಮಾತಾಡೋಣ, ದಯವಿಟ್ಟು ಒಮ್ಮೆಗೆ ಸಿಟ್ಟಿಗೆ ಹೋಗಬೇಡ್ರಿ. ಅಲ್ಲ ಲಲಿತಾ, ಇಂಥ ಹಲ್ಕ ಕೆಲಸ ಮಾಡಾಳಕ್ಕೆ ಅಕ್ಕಿ ಮೇಲೆ ಸಿಟ್ಟಿ ಹೋಗಬಾರ್ದು ಅಂತ ಅನ್ಕೊಂತೀವಿ ನೀನು. ಈಗಲೇ ಆಕಿನ ಹಿಂಗೆ ಕೊಡ್ಲಿ ತಗೊಂಡು ಸೀಳಿದ್ರೂ ನನಗೆ ಸಿಟ್ಟು ಹೋಗಂಗಿಲ್ಲ. ಅಲ್ಲ, ಕಾಲೇಜಿಗೆ ಎದಕ್ಕೆ ಕಳಿಸಿದ್ದಕ್ಕಿನ ಚಂದನ ತಂಗ ಓದಾಕ ಕಾಲೇಜಿಗೆ ಕಳಿಸಿದ್ರೆ ಇಂಥ ಹಲ್ಕ ಕೆಲಸ ಮಾಡಾಳನಕ್ಕೆ ಎಲ್ಲದಾಳ ಅವಳು. ಅವಳನ್ನ ಇವತ್ತು ನಾನು ಸಾಯ ಬಡ್ದು ಬಿಡ್ತೀನಿ. ಅವಳು ನಾವು ನೋಡಿದ್ರೆ ಎಲ್ಲದಾಳ ಅವಳು. ಕರಿ ಅವಳನ್ನ.
ಮಾವರ ಒಮ್ಮಿಗೆ ಸಿಟ್ಟಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನಾದರೂ ನೀವು ಜೋರಾಗಿ ಮಾತಾಡಿದ್ರಿ ಅಂದ್ರೆ ಸಿಟ್ಟಿನಾಗ ಮಾತಾಡಿದ್ರಿ ಅಂದ್ರೆ ಆಮೇಲೆ ಗೌರಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಲಂದ್ರೆ ಆಕೆ ಜೀವಕ್ಕೆ ಆಪತ್ತಲ್ಲನ್ರಿ. ಅದಕ್ಕೆ ಒಂದು ಸ್ವಲ್ಪ ನಿಧಾನವಾಗಿ ಕುತ್ಕೊಂಡು ಯೋಚನೆ ಮಾಡಿ ನಿರ್ಧಾರ ತೊಗೊವಂಥ ಸಮಯ ಇದು. ಒಮ್ಮಿಗೆ ಸಿಟ್ಟಿನಲ್ಲಿ ಏನೋ ನಿರ್ಧಾರ ತೊಗೊಂಡು ಆಮೇಲೆ ಇನ್ನೇನೋ ಆದಮೇಲೆ ನಾವರಿ ಪಶ್ಚಾತ್ತಾಪ ಪಡೋದು. ಅದಕ್ಕೆ ಒಂದು ಸ್ವಲ್ಪ 3 ಜನ ನಿಧಾನವಾಗಿ ಕುತ್ಕೊಂಡು ಸಮಾಧಾನದಿಂದ ಯೋಚನೆ ಮಾಡಿರಿ. ಒಮ್ಮಿಗೆ ಸಿಟ್ಟಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಅಲ್ಲವ ಈಕೆ ಇಂಥ ಕೆಲಸ ಮಾಡಾಳ, ಎಲ್ಲಿಂದ ಸಮಾಧಾನ ಬರ್ತೈತಿ? ಅಪ್ಪಿ ತಪ್ಪಿ ಈ ವಿಷಯ ಏನಾದರೂ ಊರಾಗ ಗೊತ್ತಾತಂದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ 3 ಕಾಸಿ ಹರಾಜಾಕೈತಿ. ಮಾನ ಮರ್ಯಾದೆ ಒಂದು ಕಡೆ ಇರಲಿ, ಆಕಿ ಜೀವನನ ಹಾಳಾಕೈತೆ ಅನ್ನೋ ಖಬರಿಲ್ಲಲ್ಲ ಆಕೆಗೆ. ಎಂತಕ್ಕಿದ್ದಾಳ ಅಲ್ಲ, ಲವ್ ಮಾಡ್ಯಾಳ ಅದು ಒಂದು ಕಡೆ ಮಾತು. ಅದು ಎಂಥವನನ್ನು ಲವ್ ಮಾಡ್ಯಾಳ ಅಂದ್ರೆ ಒಂದು ಸ್ವಲ್ಪ ಆ ಹುಡುಗ ಎಂಥವನು ಏನು ಅನ್ನೋದು ತಿಳ್ಕೊಂಡಿಲ್ಲಲ್ಲ ಇವಳು ಎಂಥವಳು ಇದ್ದಾಳ. ಮೊದಲು ಅತ್ತಿಯರ ನಿಮ್ಮ ಮಗಳದಲ್ಲ, ನಿಮ್ಮ ಮಗಳಿಗೆ ತೊಗೊಂಡು ಹೊಡಿಬೇಕ್ರಿ ಮೊದಲು. ಯಾಕಂದ್ರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವಳು. ಮಗಳು ಎಲ್ಲಿಗೆ ಹೊಂಟಾಳ, ಏನು ಮಾಡಾಕುಂತಾಳ, ಕಾಲೇಜ್ಗೆ ಹೊಂಟಾಳ ಇಲ್ಲ, ಓದಾಕುಂತಾಳ ನೀನಿಲ್ಲ, ಆಕಿ ತಲೆಯಾಗ ಮತ್ತೇನಾರು ಓಡಾಕುಂತೈತೆ ಏನು, ಯಾರ ಜೊತೆ ಸಂಪರ್ಕ ಬೆಳೆಸಾಳ ಏನು ಅನ್ನೋದನ್ನು ಒಂದು ಚೂರು ತಿಳ್ಕೊಲಾರ್ದ 3 ಹೊತ್ತು ತಿನ್ನೋದು ಬಿದ್ದುಕೊಳ್ಳೋದು ಮಾಡ್ಯಾಳಲ್ಲ. ಮೊದಲು ನಿಮ್ಮ ಮಗಳಿಗೆ ತೊಗೊಂಡು ಹೊಡಿಬೇಕ್ರಿ ಅತ್ತರ, ಅವಾಗೆಲ್ಲ ನೆಟ್ಟಗಾಕೈತಿ. ಅಯ್ಯೋ ಅಂದ್ರೆ ನೀವು ಹೇಳೋದು ಬರೋಬ್ಬರಿನೇ ಐತ್ರಿ. ಇಷ್ಟಕ್ಕೆಲ್ಲ ಕಾರಣ ನನ್ನ ಮಗಳದು ಅತಿಯಾದ ಪ್ರೀತಿ ಐತಲ್ಲ, ಅದ ರೀ ಇದಕ್ಕೆಲ್ಲ ಕಾರಣ ಆಗಿರೋದು. ಹೇಳಿದೆ ನಾನು, ಮಗಳ ಮೇಲೆ ಒಂದು ಕಣ್ಣಿಟ್ಟಿರೋ ವಯಸ್ಸಿಗೆ ಬಂದಿರೋ ಮಗಳು ಕಾಲೇಜಿಗೆ ಹೊಂಟಾಳಂದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು, ಆಕೆ ಜೊತೆ ಮಾತಾಡ್ತಿರೋ, ಆಕೆ ಏನು ಮಾಡಾಕುಂತಾಳ ಎತ್ತ ಎಲ್ಲನೂ ತಿಳ್ಕೊಂಡಿರೋ ಅಂತ 1000 ಸಲ ಹೇಳಿನ್ರಿ ಅಳಿಯಂದ್ರೆ. ಆದರೆ ನನ್ನ ಮಾತು ಎಲ್ಲಿ ಕೇಳ್ತಾಳ್ರಿ ನನ್ನ ಮಗಳು. ಎದ್ದರಂದ್ರೆ ಎದ್ದರದಾಳ ಆಕಿ. ಇಷ್ಟಕ್ಕೆಲ್ಲ ಕಾರಣ ಆಕಿನದಾಳ. ಆಕಿನ ನಾನು ವಿಚಾರಿಸ್ಕೊತೀನಿ ಅಂದ್ರೆ ನೀವು ಅದರ ಬಗ್ಗೆ ಏನೋ ತಲೆ ಕೆಡಿಸ್ಕೋಬೇಡ್ರಿ. ಈಗ ಮುಂದೆ ಏನು ಮಾಡಬೇಕು, ಗೌರಿ ಜೊತೆ ಹೆಂಗೆ ಮಾತಾಡ್ತೀರಿ ಏನು ಅನ್ನೋದ್ರ ಬಗ್ಗೆ ಮೊದಲು ಯೋಚನೆ ಮಾಡಿರಿ ಹೇಳಿ ಅಂದ್ರೆ. ಯಪ್ಪ ಅಮ್ಮ ಹೇಳಾಕುಂತಿರೋದು ಬರೋಬ್ಬರಿನೇ ಐತಿ. ಹೌದಣ್ಣ, ಇಲ್ಲಿ ನಮ್ಮ ಗೌರಿ ಜೀವನ ಮುಖ್ಯ ಆಗೈತಿ. ನಮ್ಮ ಗೌರಿ ಜೀವನ ಹಾಳಾಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇವಾಗ ನಮ್ದೈತಿ. ಇನ್ನೂ ಏನೂ ಆಗಿಲ್ಲ, ಏನೂ ಆಗ್ಲಾರ್ದ ಮುಂಚೆಗೆ ಆಕಿ ಜೀವನನ ಸರಿ ಮಾಡ್ಬೇಕು ನಾವು. ಇಲ್ಲ ಅಂದ್ರೆ ಆಕಿ ಜೀವನ ಎಲ್ಲ ಹಾಳಾಕೈತಿ. ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮೊದಲು ಗೌರಿ ಜೀವನನ ಸರಿ ಮಾಡೋ ಕಡೆ ಯೋಚನೆ ಮಾಡ್ಬೇಕು ನಾವು. ಏನಿಲ್ಲ, ನಾನೊಂದು ಒಳ್ಳೆಯ ಸಂಬಂಧ ನೋಡೀನಿ. ಆ ಸಂಬಂಧನ ನಾಳೆ ಅಥವಾ ನಾಡ್ದು ಬಾ ಅಂತ ಅಂತೀನಿ. ಬಂದು ನೋಡ್ಕೊಂಡು ಹೋಗ್ಲಿ ಅವರು. ಈಕಿನ ಮದುವೆಗೆ ಒಪ್ಪಿಸಿ 2 ದಿನದಾಗ ಲಘುನ ಮದುವೆ ಮಾಡಿ ಈಕಿನ ಗಂಡನ ಮನೆಗೆ ದಬ್ಬಾಕ್ಬಿಡ್ಬೇಕು. ಅವಾಗಲೇ ಎಲ್ಲ ಸಮಸ್ಯೆಗೂ ಬಗೆಹರಿಯೋದು. ಇಲ್ಲ ಅಂದ್ರೆ ಈಕಿನ ಹಿಂಗೆ ಮನೆಯಾಗಿ ಇಟ್ಕೊಂಡು ಕೂತ್ಕೊಂಡೆ ಅಂದ್ರೆ ಈಕಿ ನಮಗೆ ಕೇಳಲಾರ್ದ ಅದ ಹುಡುಗನ ಜೊತೆ ಓಡೋಗಿ ಈಕಿ ಜೀವನ ಹಾಳು ಮಾಡ್ಕೊಳ್ಳಾರ್ದ ನಮ್ಮ ಮನೆ ಮರ್ಯಾದೆನೆಲ್ಲ 3 ಕಾಸಿಗೆ ಹರಾಜು ಹಾಕಿ ನಮ್ಮನ್ನು ಸಹಾಯ ಬಡಿಯಂಗೆ ಮಾಡ್ತಾಳೆ ಈಕೆ ಅಷ್ಟೇ. ಮಾವರ ಮೊದಲು ಗೌರಿ ಹತ್ರ ಒಂದ್ಸಲ ಕುತ್ಕೊಂಡು ಮಾತಾಡ್ರಿ. ಯಾಕಂದ್ರೆ ಮದುವೆ ಮಾಡೋದು ದೊಡ್ಡ ಮಾತಲ್ಲ. ಗೌರಿ ಮದುವೆ ಆದಮೇಲೂ ಆ ಹುಡುಗಗೆ ಕೈ ಕೊಟ್ಟು ಮತ್ತು ಇದೇ ಹುಡುಗನಿಂದ ಓಡೋದ್ರಿ ಏನು ಮಾಡೋದು? ಯಾಕಂದ್ರೆ ಇಂಥ ಕೇಸಸ್ ಭಾಳ ನಡೆದವ್ರಿ. ಅದಕ್ಕೆ ಹೇಳಾಕೊಂತೀನಿ, ನಮ್ಮ ಗೌರಿನ ಇಷ್ಟು ದಿನ ನಂಬಿಸಿರೋನಿಗೆ ಇನ್ನು ಮುಂದೆನೂ ನಂಬಿಸೋದು ದೊಡ್ಡ ಮಾತಲ್ಲ ರೀ ಮಾವರ. ಅದು ಅಲ್ದ ಅಡಿ ಅಂದ್ರೆ ಇವಾಗ ಗೌರಿ ಒಂದು ಹುಡುಗನ ಇಷ್ಟಪಡಾಕುಂತಾಳ, ಅದೆಲ್ಲ ವಿಷಯ ನಮಗೆ ಗೊತ್ತೈತಂತಂದು ಗೌರಿಗೆ ಇನ್ನೂ ಗೊತ್ತಾಗಿಲ್ರಿ. ಹಾಗಾಗಿ ಒಂದು ಸ್ವಲ್ಪ ಸೂಕ್ಷ್ಮೆಯಿಂದ ಮಾತಾಡ್ರಿ ಅಡಿ ಅಂದ್ರೆ. ಸಿಟ್ಟಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ನಿಮಗೆ ಸಿಟ್ಟು ಬರ್ತೈತಿ ನನಗೆ ಗೊತ್ತೈತಿ. ಆದ್ರೆ ಈಗ ಸಿಟ್ಟಿನ್ಗಿಂತ ಒಂದು ಸ್ವಲ್ಪ ತಾಳ್ಮೆ ತೊಗೊಂಡು ಮಾತಾಡಿ ಗೌರಿ ಜೀವನನ ಸರಿ ಮಾಡೋದು ನಮ್ಮ ಕರ್ತವ್ಯ ಅಲ್ಲನ್ರಿ ಅಡಿ ಅಂದ್ರೆ. ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನದಿಂದ ಇತ್ತು ಮಾತಾಡ್ರಿ. ಹತ್ತಿರ ಈ ವಿಷಯಗ ಕದ್ದು ಮುಚ್ಚಿ ಆಟಾಡೋದು ಬೇಡ, ಕದ್ದು ಮುಚ್ಚಿ ಮಾತಾಡೋದು ಬೇಡ. ಎಲ್ಲನೂ ನೀರ ಇರಬೇಕು. ಈಗಲೇ ನಾವು 3 ಜನ ಅಲ್ಲ ಅಷ್ಟರು ಬರ್ರಿ, ಹೋಗಿ ಗೌರಿ ಹತ್ರ ಮಾತಾಡೋಣ್ರಿ. ಸಮಾಧಾನದಿಂದ ಫಸ್ಟ್ ಮಾತಾಡ್ತೀನಿ. ಆಕೆ ನಮ್ಮ ಸಮಾಧಾನದ ಮಾತಿಗೆ ರೆಸ್ಪೆಕ್ಟ್ ಕೊಟ್ಲು, ಸಮಾಧಾನದಿಂದನೇ ಮಾತಾಡ್ತೈತಿ. ಅಪ್ಪಿ ತಪ್ಪಿ ಏನಾರ ಅಡ್ಡು ಶೆಕೆ ಕುಂತ್ಲಂದ್ರೆ ನಾನಂತೂ ಅವಳನ್ನು ಸುಮ್ಮನೆ ಬಿಡಂಗಿಲ್ಲ. ಅಡಿ ಅಂದ್ರೆ ಸುಮ್ಮನೆ ಬಿಡಂಗಿಲ್ಲ ಅಂದ್ರೆ ನಿಮ್ಮ ಮಗಳನ್ನ ನೀವು ಸಹಾಯ ಬಡ್ದು ಬಿಡ್ತೀರಾ? ಹತ್ತಿರ ಹೇಳೋದಷ್ಟು ಸುಲಭ ಅಲ್ಲಲ್ರಿ ಸಹಾಯ ಪಡೆಯೋದು. ನನ್ನ ಮಗಳ ಮೇಲೆ ನಾನು ಇಷ್ಟ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದೆ. ನನ್ನ ಮಗಳು ಓದ್ತಾಳ, ಒಂದು ಒಳ್ಳೆ ನೌಕರಿ ತಗೋತಾಳ, ಅಕ್ಕಿ ಕಾಲ ಮೇಲೆ ಅಕ್ಕಿ ನಿಂತ್ಕೋತಾಳ. ಊರಾಗ 4 ಜನ ಹೌದು ಮಕ್ಕಳು ಅಂದ್ರೆ ಮಂಜಪ್ಪನ ಮಕ್ಕಳು ಅದಾರ ನೋಡಿ ಹಂಗಿರ್ಬೇಕು ಅನ್ನೋಂಗೆ ಅಕ್ಕಾರ ಅಂತ ಇಷ್ಟೆಲ್ಲ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದೆ ನಾನು. ಅಕ್ಕಿ ಜೀವನ ಅಕ್ಕಿನೇ ಕಂಡ್ಕೋತಾಳ, ಮುಂದೆ ಯಾರ ಮೇಲೇನೂ ಡಿಪೆಂಡ್ ಆಗಿರೋದು ಬೇಡ. ಅಕ್ಕಿ ಗಂಡನ ಮನ್ಯಾಗ ಅಕ್ಕಿ ಕಾಲ ಮೇಲೆ ಅಕ್ಕಿ ನಿಂತ್ಕೊಂಡ್ರೆ ಆರಾಮಿರ್ತಾಳಂತ ಇಷ್ಟೆಲ್ಲ ಆಸೆ ಕನಸುಗಳನ್ನು ಕಟ್ಕೊಂಡು ಅಕ್ಕಿನ ಕಾಲೇಜಿಗೆ ಕಳಿಸಿದ್ರೆ ಆಕಿ ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂತಾಳ್ರಿ ಅತ್ತೆ. ಇದನ್ನು ಹೆಂಗೆ ಜೀರ್ಣಿಸ್ಕೋಬೇಕಂತನ ಗೊತ್ತಾಗಬಲ್ದು ನನಗೆ. ಕೊನೆ ಪಕ್ಷ ಒಂದು ಮಾತರ, ಯಪ್ಪ ನಂಗಿಂಥ ಹುಡುಗ ಇಷ್ಟ ಆಗಾನ, ನಂಗೆ ಲವ್ ಮಾಡಾಕುಂತೀನಿ, ಆ ಹುಡುಗ ಎಂಥವನು ಏನು ಅನ್ನೋದನ್ನು ನೋಡಿಯಪ್ಪ, ನೀವೇನಂತೀರಿ ನೋಡಿಯಪ್ಪ ಅಂತಂದು ಒಂದು ಮಾತು ಕೂಡ ನನ್ನ ಹತ್ರ ಬಂದು ಹೇಳಿಲ್ಲ ನನ್ನ ಮಗಳು. ಅದಕ್ಕೆ ನನಗೆ ನನ್ನ ಮಗಳ ಮೇಲೇನ ಭಾಳ ಬೇಸರ ಆತ್ರಿ ಅಮ್ಮರ. ನಾನು ಏನು ತಪ್ಪು ಮಾಡೀನಿ?
ಅಥವಾ ನಾನೇ ಏನಾದ್ರೆ ಆಕಿ ಕಾಲೇಜಿಗೆ ಕಳಿಸಿ ತಪ್ಪು ಮಾಡಿಬಿಟ್ನ ಏನು ನನಗಂತೂ ಒಂದು ಗೊತ್ತಾಗವಲ್ರಿ ಅತ್ತೆ. ಮಾವರ ದಯವಿಟ್ಟು ಅಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ನೋವು ಏನನ್ನೋದು ನಮಗೂ ಗೊತ್ತಾಗುತ್ತೆ. ಅದು ಮೊದಲು ನೀವು ಗೌರಿ ಹತ್ರ ಒಂದು ಸ್ವಲ್ಪ ಈ ವಿಷಯದ ಬಗ್ಗೆ ಮಾತಾಡ್ರಿ. ನೀವು ಮಾತಾಡಿದ್ರೆ ಗೌರಿಗೆ ತಪ್ಪಿಂದ ಅರಿವು ಆಗತ್ತಂತ ಅನ್ನೋದು ನಮಗೆ ಗೊತ್ತೈತ್ರಿ. ಅದಕ್ಕೆ ದಯವಿಟ್ಟು ಮಾವರ ಸಮಾಧಾನದಿಂದ ಗೌರಿ ಹತ್ರ ಮಾತಾಡ್ರಿ ನೀವು 3 ಜನ. ಆಮೇಲೆ ಆಕಿ ನೀವು ಹೇಳಿದ ಮೇಲೆ ಅರ್ಥ ಮಾಡ್ಕೋಬೋದಲ್ಲ. ಈ ಪುಣ್ಯ ಈಗ ಈ ವಿಷಯ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಈಗಲೇ ನಾವು ಮನೆಯಲ್ಲಿನ ಮಾತಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೊಂಡ್ವಿ ಅಂದ್ರೆ ಬೇಕಾದ್ರೆ ನೀವು ಹೇಳ್ದಂಗೆ ಒಂದು ಒಳ್ಳೆ ಹುಡುಗನ ನೋಡಿ ಗೌರಿ ಮದುವೆ ಮಾಡಿಬಿಡ್ಬೋದ್ರಿ. ಹ್ಞೂ ರೀ ಮಾವರ, ಅವಾಗ ಯಾವ ಸಮಸ್ಯೆನೂ ಇರೋಂಗಿಲ್ಲ. ಮೊದಲು ಈ ವಿಷಯ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಈ ವಿಷಯ ಇಲ್ಲಿನೇ ಬಗೆಹರಿದು ಗೌರಿಗೆ ಆಕೆ ತಪ್ಪಿಂದ ಅರಿವು ಆಕೆಗೆ ಆಗಂಗೆ ಮಾಡಿದ್ರೆ ಅಷ್ಟೇ ಸಾಕ್ರಿ ಮಾವರ. ಆಮೇಲೆ ಆಕೆ ಮದುವೆ ಆದಮೇಲೆ ಹೊಂದ್ಕೊಂಡು ಹೋಗ್ಕೊಳ್ರಿ. ದಯವಿಟ್ಟು ಮಾವರ ಅಳಕ್ಕೆ ಹೋಗ್ಬೇಡ್ರಿ, ಸಮಾಧಾನದಿಂದ ಕುತ್ಕೊಂಡು ಮಾತಾಡ್ರಿ ಒಂದ್ಸಲ. ನಡಿಯಪ್ಪ, ಮೊದಲು ಗೌರಿ ಹತ್ರ ಮಾತಾಡೋಣ. ಸರಿ, ನಡೀರಪ್ಪ.